ಪ್ರತಿಯೊಬ್ಬರಿಗೂ ಈ ಒಂದು ಗ್ಯಾಸ್ ಟ್ರಬಲ್ ಅನ್ನೋ ಒಂದು ಸಮಸ್ಯೆ ಕಾಡ್ತಾ ಇರುತ್ತೆ. ಅದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡರವರೆಗೂ ಅಥವಾ ಸ್ತ್ರೀಯರಿಗೂ ಪುರುಷರಿಗೂ ಎಲ್ಲರಿಗೂ ಆ ಸಮಸ್ಯೆ ಕಾಡ್ತಾ ಇರುತ್ತೆ. ಇದರಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದೇ ಇಲ್ಲ. ಇದು ಯಾಕೆ ಅಂತ ನಾವು ಯೋಚನೆ ಮಾಡಿದ್ರೆ ನಮ್ಮ ಇತ್ತೀಚಿನ ಜೀವನ ಶೈಲಿ ಆಗೋಗಿದೆ. ನಮ್ಮ ಜೀವನ ಶೈಲಿ ಸರಿ ಇಲ್ಲದೆ ಇರೋದ್ರಿಂದ ನಾವು ಈ ಸಮಸ್ಯೆನ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಅನುಭವಿಸ್ತಾ ಇದ್ದೀವಿ. ಈ ಸಮಸ್ಯೆಗೆ ನಾವು ಪರಿಹಾರ ಏನು, ಯಾಕೆ ಈ ಸಮಸ್ಯೆ ಬರ್ತಾ ಇದೆ ಅಂತ ನಾವು ತಿಳ್ಕೊಳ್ಳೋದಾದರೆ ಈ ಸಮಸ್ಯೆಗೆ ಸಾಕಷ್ಟು ಕಾರಣಗಳಿದೆ. ನಮ್ಮಲ್ಲಿ ದೈಹಿಕ ಕಾಯಿಲೆಗಳು, ಮಾನಸಿಕ ಕಾಯಿಲೆಗಳು, ಹಾಗೆಯೇ ಭಾವನಾತ್ಮಕ ಕಾಯಿಲೆಗಳು ಅಂತ ನಾವು 3 ರೀತಿಯಲ್ಲಿ ವಿಂಗಡಿಸಬಹುದು. ಯಾವುದೇ ಒಂದು ಕಾಯಿಲೆ ಬರೋದು ಅಂತಂದರೆ ಮೊದಲಿಗೆ ಬರೋದು ಭಾವನಾತ್ಮಕವಾಗಿ, ಅನಂತರ ಬರೋದು ಮಾನಸಿಕವಾಗಿ, ನಂತರ ಬರೋದೇ ದೈಹಿಕ ಕಾಯಿಲೆಗಳು. ಈ ಯಾವಾಗ ನಮಗೆ ಭಾವನೆಗಳಲ್ಲಿ ಶುದ್ಧಿ ಇರೋದಿಲ್ವೋ, ನಾವು ಅಲ್ಲಿ ಯೋಚನೆಗಳು ಜಾಸ್ತಿ ಮಾಡ್ತಾ ಹೋಗ್ತಿರ್ತೀವೋ, ಅಥವಾ ತುಂಬ ಟೆನ್ಷನ್ ತೊಗೊಳ್ತಾ ಇರ್ತೀವಿ, ಸ್ಟ್ರೆಸ್ ತೊಗೊಳ್ತಾ ಇರ್ತೀವಿ, ಮಾಡ್ತಕ್ಕಂತಹ ವಿಚಾರಗಳು, ನಡ್ಕೊಳ್ಳೋ ರೀತಿ ಎಲ್ಲದರಲ್ಲೂ ವ್ಯತ್ಯಾಸ ಆಗೋದ್ರಿಂದ ಈ ದೈಹಿಕ ಕಾಯಿಲೆಗಳು ನಮ್ಮನ್ನು ಕಾಡ್ತಾ ಇರುತ್ತೆ. ಈ ಗ್ಯಾಸ್ ಟ್ರಬಲ್ ಅನ್ನೋದು ಒಂದು ದೈಹಿಕ ಕಾಯಿಲೆ. ಇದಕ್ಕೆ ಮೂಲ ನಮ್ಮ ಮಾನಸಿಕ ಕಾಯಿಲೆನೇ ನಾವು ತಗೊಳ್ಬಹುದು. ಅಂದರೆ ನಾವು ತುಂಬ ಯೋಚನೆ ಮಾಡೋದ್ರಿಂದ ಈ ಕಾಯಿಲೆ ನಮಗೆ ಜಾಸ್ತಿ ಆಗುತ್ತೆ. ಅದೇ ರೀತಿ ನಾವು ತುಂಬ ಆತರ ಮಾಡಿಕೊಂಡು ಊಟ ಮಾಡೋದ್ರಿಂದ ಈ ಕಾಯಿಲೆ ಬರುತ್ತೆ. ತುಂಬ ಜನಕ್ಕೆ ಈ ಕಾಯಿಲೆ ಯಾಕೆ ಬರುತ್ತೆ ಅನ್ನೋದೇ ಗೊತ್ತಿರೋದಿಲ್ಲ. ಯಾರನ್ನು ಕೇಳಿದ್ರೂ ಸಹ ಈಗ ನಮಗೆ ಅಸಿಡಿಟಿ ಇದೆ, ಗ್ಯಾಸ್ಟ್ರಿಕ್ ಇದೆ, ನಮ್ಗೆ ಅದು ಸೇರಲ್ಲ, ಇದು ನಾವು ಪಥ್ಯ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ಫಸ್ಟ್ ನಾವು ತೊಗೊಂಡ್ಬಿಟ್ರೆ ಅದನ್ನು ಸಮಸ್ಯೆನೇ ಇಲ್ದಿದ್ದಂಗೆ ನಾವು ಮಾಡ್ಕೊಳ್ಬಹುದು. ಅಂದರೆ ಈ ಗ್ಯಾಸ್ಟ್ರಿಕ್ ಬರೋದಕ್ಕೆ ಕಾರಣ ಏನಪ್ಪ ಅಂತಂದರೆ ನಾವು ಮಾಡ್ತಕ್ಕಂಥ ಊಟದಲ್ಲಿ ಯಾವುದೋ ಒಂದು ನಮಗೆ ಸೇರೋದಿಲ್ಲ, ಅಜೀರ್ಣ ಅಂತ ಆಗ್ಬಿಡುತ್ತೆ. ಆ ಅಜೀರ್ಣ ಅಂತ ಆದಾಗ ಸಣ್ಣ ಕರುಳಿನಲ್ಲಿ ಅದು ಜೀರ್ಣ ಆಗದೆ ಅದು ದೊಡ್ಡ ಕರುಳಿಗೆ ಕಳಿಸುತ್ತೆ. ಅಲ್ಲಿ ಅದು ಜೀರ್ಣ ಮಾಡ್ಕೊಳ್ಬೇಕು ಅಂದರೆ ಅದನ್ನು ಆ ಆಹಾರನ ಒಡೆಯುತ್ತೆ. ಆಗ ಅದರಲ್ಲಿ ಅನಿಲ ಜಾಸ್ತಿ ಉತ್ಪತ್ತಿ ಆಗಿ ನಮಗೆ ಆ ಒಂದು ಗಾಳಿ ಜಾಸ್ತಿ ಆಗಿ ಅಲ್ಲಿ ಗ್ಯಾಸ್ಟ್ರಿಕ್ ಅನ್ನೋದು ಉಂಟಾಗ್ಬಿಡುತ್ತೆ. ಹಾಗಾಗಿ ನಮಗೆ ಯಾವುದು ಸೇರೋದಿಲ್ವೋ ಆ ಆಹಾರನ ನಾವು ಮುಟ್ಟಬಾರ್ದು. ಅಂತಂದರೆ ಇಲ್ಲಿ ನಮಗೆ ಕೆಲವೊಂದು ಹಾಲಿನ ಉತ್ಪನ್ನಗಳು ನಮ್ಮ ದೇಹಕ್ಕೆ ಆಗೋದಿಲ್ಲ. ಉದಾಹರಣೆಗೆ ಹಾಲು ಅಥವಾ ಐಸ್ ಕ್ರೀಮು ಇಂಥದ್ದೆಲ್ಲ ತೊಗೊಂಡಾಗ, ಇದು ಅತಿಯಾಗಿ ತಣ್ಣಗೆ ತೊಗೊಂಡಾಗ ಇದು ನಮಗೆ ಸೇರೋದಿಲ್ಲ. ಅದೇ ರೀತಿ ಈ ಬೇಕ್ರಿ ಐಟಮ್ಗಳನ್ನ ನಾವು ತೊಗೊಂಡಾಗ, ಬ್ರೆಡ್ಡು, ಬಿಸ್ಕೆಟು ಅಂತ ತೊಗೊಂಡಾಗಲೂ ಸಹ ಅದು ನಮಗೆ ಸೇರದೆ ಅದು ನಮಗೆ ಗ್ಯಾಸ್ಟ್ರಿಕ್ಕನ್ನು ಉತ್ಪತ್ತಿ ಮಾಡುತ್ತೆ. ಕೆಲವೊಬ್ಬರಿಗೆ ಈ ದ್ವಿದಳ ಧಾನ್ಯಗಳನ್ನು ತೊಗೊಂಡಾಗ ಅದು ಸಹ ಅದು ಅವ್ರಿಗೆ ಸರಿ ಹೋಗದೆ ಗ್ಯಾಸ್ಟ್ರಿಕ್ಕು ಅನ್ನೋದು ಬಂದುಬಿಡುತ್ತೆ. ಜೊತೆಗೆ ಕೆಲವು ಹಣ್ಣುಗಳು, ತರಕಾರಿಗಳು ಸಹ ಕೆಲವರಿಗೆ ಬರೋದಿಲ್ಲ. ಅಂದರೆ ಯೋಚನೆ ಮಾಡಬೇಕು, ಯಾವಾಗಲೂ ನಾವು ತಗೊಳ್ಳೋ ಆಹಾರನ ಯಾವ ರೀತಿ ತೊಗೊಳ್ಬೇಕು, ಇದು ನಮಗೆ ದೇಹಕ್ಕೆ ಒಗ್ಗುತ್ತಾ ಇಲ್ವಾ ಅನ್ನೋದನ್ನೆಲ್ಲವನ್ನು ಯೋಚನೆ ಮಾಡಬೇಕು. ಒಂದು ಸಲ ಬಂದುಬಿಟ್ರೆ ಈ ಗ್ಯಾಸ್ಟ್ರಿಕ್ ಅನ್ನೋದು ಕಡಿಮೆ ಮಾಡ್ಕೊಳ್ಳೋದು ಸ್ವಲ್ಪ ನಿಧಾನ ಆಗಿಬಿಡುತ್ತೆ. ಹಾಗಾಗಿ ಬರೋಕ್ಕೆ ಮುಂಚೆನೇ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಈ ಆಹಾರ ಸೇವನೆ ಮಾಡೋದು ನನ್ನ ದೇಹಕ್ಕೆ ಇದು ಒಳ್ಳೆಯದಾ ಕೆಟ್ಟದ್ದಾ ಅಂತ ನಾವು ಯೋಚನೆ ಮಾಡಬೇಕು. ಮತ್ತು ನಮಗೆ ಸೇರೋ ಪದಾರ್ಥನ ನಾವು ತೊಗೊಳ್ಬೇಕೆ ಹೊರತು ಸೇರದೇ ಇರೋ ಪದಾರ್ಥಗಳನ್ನು ತೊಗೊಂಡು ಇಷ್ಟೊಂದು ಸಮಸ್ಯೆನ ನಾವು ಅನುಭವಿಸೋದು ಬೇಡ. ಇತ್ತೀಚೆಗೆ ಮಕ್ಕಳಂತೂ ಹೊರಗಡೆ ಸಿಗುವಂಥ ಪದಾರ್ಥಗಳನ್ನೇ ತುಂಬ ಇಷ್ಟಪಟ್ಟು ತಿಂತಾ ಇರ್ತಾರೆ. ಪಿಜ್ಜಾ, ಬರ್ಗರು ಅಥವಾ ಕೂಲ್ ಡ್ರಿಂಕ್ಸು ಇದನ್ನೆಲ್ಲ ತೊಗೊಳ್ತಾ ಇರ್ತಾರೆ. ಹಾಗಾಗಿ ಮಕ್ಕಳಿಗೂ ಸಹ ಇದು ಜಾಸ್ತಿ ಆಗ್ತಾ ಇರುತ್ತೆ. ಅಂದರೆ ಅವ್ರಿಗೆ ಜೀರ್ಣಶಕ್ತಿ ಕಡಿಮೆ ಇರೋದ್ರಿಂದ, ಇದು ಜೀರ್ಣ ಆಗದೇ ಇರೋದ್ರಿಂದ ಇವ್ರಿಗೆ ಈ ಸಮಸ್ಯೆ ಕಾಡ್ತಾ ಇರುತ್ತೆ. ಇನ್ನು ನಮ್ಮಗಳಿಗೂ ಸಹ ಈ ಕಾಳುಗಳು ಕೆಲವೊಂದು ತೊಗೊಂಡಾಗ ದೊಡ್ಡವರು ಸಹ ಅದು ಅವ್ರಿಗೆ ಜೀರ್ಣ ಆಗೋದಿಲ್ಲ. ಮತ್ತು ಅತಿ ಬೇಗ ಊಟ ಮಾಡೋದ್ರಿಂದ, ಆ ಥರ ಮಾತಾಡಿಕೊಂಡು ಊಟ ಮಾಡೋದ್ರಿಂದ, ಗಾಳಿ ಜಾಸ್ತಿ ಒಳಗಡೆ ಸೇರ್ಕೊಳ್ಳೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಟ್ರಬಲ್ ಉಂಟಾಗುತ್ತೆ. ಈ ರೀತಿ ಈ ಸಮಸ್ಯೆಗಳು ಸಾಕಷ್ಟು ಪದಾರ್ಥಗಳಿಂದ ಅಥವಾ ನಾವು ಬೇಗ ಊಟ ಮಾಡೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಅನ್ನೋದು ಆಗಿಬಿಡುತ್ತೆ. ನೋಡಿ, ಈಗ ಕೆಲವರಿಗೆ ಅತಿಯಾದ ಹಣ್ಣಾಗಿರುವಂಥ ಬಾಳೆಹಣ್ಣು ತಿಂದರೆ ಗ್ಯಾಸ್ಟ್ರಿಕ್ ಬಂದುಬಿಡುತ್ತೆ. ಕೆಲವರಿಗೆ ಬಿಸ್ಕೆಟ್ ತಿಂದರೆ, ಬ್ರೆಡ್ ತಿಂದರೆ ಗ್ಯಾಸ್ಟ್ರಿಕ್ ಬರುತ್ತೆ. ಹೀಗೆ ಎಲ್ಲ ವಿಚಾರಗಳಲ್ಲಿ ನಾವು ನೋಡಿದಾಗ, ಅಥವಾ ಮದುವೆ ಮನೆಗಳಿಗೂ ಹೋದಾಗ, ಮತ್ತು ಹೋಟೆಲ್ಗೆ ಹೋಗಿ ಊಟ ಮಾಡೋದ್ರಿಂದ, ಇಲ್ಲೆಲ್ಲ ಊಟ ಮಾಡೋದ್ರಿಂದ ನಮಗೆ ಈ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರುತ್ತೆ. ಇದನ್ನು ನಾವು ಪರೀಕ್ಷೆ ಮಾಡಿಕೊಂಡು ನೋಡಬೇಕು. ದಿನನಿತ್ಯ ಜೀವನದಲ್ಲಿ ನಾವು ಇದನ್ನೆಲ್ಲ ನೋಡ್ತಾ ಹೋಗ್ತಾ ಇದ್ದರೆ ನಮಗೆ ಯಾವ ಸಮಸ್ಯೆ ಎಲ್ಲಿಂದ ಬರ್ತಿದೆ, ಅದರ ಮೂಲ ಏನೋ ಅನ್ನೋದು ನಾವು ತಿಳ್ಕೊಂಡ್ಬಿಡ್ತೀವಿ. ಆಮೇಲೆ ಕೆಲವರು ತುಂಬ ಬಿಸಿಯಾದ ಊಟನ ಮಾಡ್ತಾರೆ, ಇಲ್ಲಾಂದರೆ ತುಂಬ ತಣ್ಣಗಿರುವಂಥ ಊಟ ಮಾಡ್ತಾರೆ. ಇದೆರಡನ್ನೂ ಮಾಡಬಾರ್ದು. ನಾವು ಸಮಯಕ್ಕೆ ಸರಿಯಾಗಿ ಊಟ ತೊಗೊಂಡಾಗ, ಹಿತಮಿತವಾದ ಒಂದು ಬಿಸಿ ಇದ್ದಾಗ ನಾವು ಊಟ ಮಾಡಿಬಿಡಬೇಕು. ಮತ್ತು ಟೈಮ್ ಕರೆಕ್ಟಾಗಿ ನಾವು ಊಟ ಮಾಡಬೇಕು. ಈ ರೀತಿ ಮಾಡೋದನ್ನು ನಾವು ಅಳವಡಿಸ್ಕೊಂಡ್ರೆ ಈ ಗ್ಯಾಸ್ಟ್ರಿಕ್ ಅನ್ನೋದು ಬರೋದಿಲ್ಲ. ಈಗಿನ ಕಾಲದಲ್ಲಿ ಇತ್ತೀಚಿನ ಜೀವನ ಶೈಲಿಯಲ್ಲಿ ಯಾವುದೋ ಒಂದು ಸಮಯದಲ್ಲಿ ನಾವು ಊಟ ತೊಗೊಳ್ತೀವಿ. ಆ ಊಟ ತೊಗೊಳ್ಳೋದು ಸಹ ನಾವು ತುಂಬ ಟೆನ್ಷನಿಂದ ತೊಗೊಳ್ತಾ ಇರ್ತೀವಿ. ನಮಗೆ ಅರ್ಜೆಂಟ್ಸ್ ಕೆಲಸ ಇದೆ, ಸೊ ನಾವು ಓಡಬೇಕು, ನಮಗೆ ಸ್ಕೂಲ್ಗೆ
ಹೋಗಬೇಕು, ಕಾಲೇಜ್ಗೆ ಹೋಗಬೇಕು, ಆಫೀಸ್ಗೆ ಹೋಗಬೇಕು ಅನ್ನೋ ಒಂದು ಆ ಥರದಲ್ಲಿ ಊಟ ಬೇಗ ಬೇಗ ಮಾಡ್ತೀವಿ. ಇಲ್ಲಾಂದರೆ ಊಟ ಮಾಡದೆ ಖಾಲಿ ಹೊಟ್ಟೆಲಿ ಹಾಗೆ ಹೋಗ್ಬಿಡ್ತೀವಿ. ಈ ಖಾಲಿ ಹೊಟ್ಟೆಲಿ ಹೋಗಿ ನಮಗೆ ಯಾವುದೋ ಒಂದು ಹೊರಗಡೆ ಊಟ ತೊಗೊಂಡು ತಿನ್ನೋದ್ರಿಂದನೋ ಅಥವಾ ಒಂದು ತಂಪು ಪಾನೀಯಗಳನ್ನು ಕುಡಿಯೋದ್ರಿಂದನೋ ನಮಗೆ ಗ್ಯಾಸ್ಟ್ರಿಕ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈ ಸಮಸ್ಯೆಗಳು ನಮಗೆ ಬಂದಾಗ ನಮಗೆ ಅರ್ಥ ಆಗುತ್ತೆ ಇದು ಎಷ್ಟು ದೊಡ್ಡ ಮಟ್ಟದಲ್ಲಿದೆ ಅಂತೇಳ್ಬಿಟ್ಟು. ಈ ಒಂದು ಸಮಸ್ಯೆನ ನಾವು ಈಗ ಕಂಡಿಡ್ಕೊಂಡಾಯಿತು, ಯಾವ ರೀತಿ ಬರ್ತಾ ಇದೆ ಅನ್ನೋದು, ನಮ್ಮ ಜೀವನ ಶೈಲಿಯಲ್ಲಿ ಯಾವ ರೀತಿ ಏರುಪೇರುಗಳಿದೆ, ಇದಕ್ಕೆ ಕಾರಣ ಏನು ಅಂತ ನಾವು ತಿಳ್ಕೊಂಡಿದ್ದಾಯಿತು.